ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಾನು ಯಾವಾಗಲೂ ನನ್ನ ಯೂಟ್ಯೂಬ್ನಲ್ಲಿ ಅನೇಕ ಅಧ್ಯಯನಪೂರ್ಣ ಮತ್ತು ಗಂಭೀರವಾದ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತೇನೆ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ವಿಷಯ ಕೂಡ ಗಂಭೀರವಾದ್ದೇ, ಆದರೆ ಹೇಳುವ ಶೈಲಿ ಮಾತ್ರ ಲಘುವಾಗಿರುತ್ತೆ. ಬಹಳ ಗಂಭೀರವಾದ ವಿಷಯವನ್ನೇ ನಾನು ಲಘು ಧಾಟಿಯಲ್ಲಿ ತಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡುವಂಥ ಒಂದು ಸಾಹಸವನ್ನು ಮಾಡ್ತಾ ಇದೆ. ವರ್ತಮಾನದ ದಿನದಲ್ಲಿ ಕಾವಿಧಾರಿಗಳು ಒಂದು ರಾಜಕೀಯ ಪಕ್ಷದ ವಕ್ತಾರರಂತಾಗಿ ಅಥವಾ ಸ್ವತಃ ರಾಜಕಾರಣಿಗಳಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾ ಅಧಿಕಾರವನ್ನು ಹಿಡಿದು ಮಾಡ್ತಾ ಇರುವಂಥ ದರ್ಪಗಳು, ಅನ್ಯಾಯಗಳು, ಇನ್ನೊಂದು ಧರ್ಮದ ಮೇಲಿನ ದಬ್ಬಾಳಿಕೆಗಳನ್ನು ತಾವೆಲ್ಲ ಇವತ್ತು ನೋಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಪೂರಕವಾದಂಥ ಒಂದು ಕಥೆಯನ್ನು ನಾನು ತಮಗೆ ಹೇಳ್ತೇನೆ. ಈ ದೇಶದಲ್ಲಿ ಒಬ್ಬ ಸನ್ಯಾಸಿ ಸುಮ್ಮನೆ ತನ್ನ ಪಾಡಿಗೆ ತಾನು ಒಂದು ಮಠದಲ್ಲಿ ಇದ್ದಿರ್ತಾನೆ. ಆತನ ಬ್ಯಾಕ್ಗ್ರೌಂಡು, ಹಿನ್ನೆಲೆ, ಗೂಂಡಾ ಹಿನ್ನೆಲೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂಥ ಒಬ್ಬ ಗೂಂಡಾ ಹಿನ್ನೆಲೆಯ ಸ್ವಾಮಿ ಒಂದು ಮಠದಲ್ಲಿ ಸುಮ್ಮನೆ ಪೂಜೆ ಅರ್ಚನೆಗಳು ಮಾಡ್ಕೊಂಡಿದ್ದಂಥವನು ಒಂದು ಪುರೋಗಾಮಿ ಮತ್ತು ಪರಧರ್ಮ ದ್ವೇಷ ಮಾಡತಕ್ಕಂಥ ಒಂದು ರಾಜಕೀಯ ಪಕ್ಷದ ಒಡನಾಟಕ್ಕೆ ಬಂದುಬಿಡ್ತಾನೆ. ಬಂದ ತಕ್ಷಣ ಆತ ಆರಂಭದಲ್ಲಿ ಆ ರಾಜಕೀಯ ಪಕ್ಷವನ್ನು ಸೇರಿಕೊಂಡು ಜನಪ್ರತಿನಿಧಿ ಆಗ್ತಾನೆ, ಪಾರ್ಲಿಮೆಂಟ್ಗೂ ಹೋಗ್ತಾನೆ, ಆಮೇಲೆ ಎಲ್ಲವನ್ನು ಮಾಡ್ತಾನೆ. ಈ ರಾಜಕೀಯಕ್ಕೆ ಬರೋಕ್ಕೂ ಮೊದಲು ಆತ ಬಹಳ ದೊಡ್ಡ ತಪಸ್ಸನ್ನು ಮಾಡ್ತಾನೆ. ತಪಸ್ಸಂದರೆ ಅಂಥದ್ದು, ದೇವರನ್ನು ಕುರಿತು ಒಂದು ವರವನ್ನು ತಗೊಳ್ಬೇಕು ಅಂತ ದೊಡ್ಡ ತಪಸ್ಸಿಗೆ ಕೊಡ್ತಾನೆ ಅವನ ಮಠದಲ್ಲಿ. ದೇವರು ಪ್ರಸನ್ನನಾಗಿ ಆತನಿಗೆ ಕೇಳ್ತಾನೆ, ಏನಪ್ಪ ನಿನ್ನ ಬ್ಯಾಕ್ಗ್ರೌಂಡು, ಹಿನ್ನೆಲೆ ಎಲ್ಲ ನೋಡಿದ್ರೆ ಬಹಳ ಕೆಟ್ಟದಾಗಿದೆ, ಆದರೂ ನೀನು ತಪಸ್ಸು ಮಾಡಿದೀಯ ಅಂದಮೇಲೆ ನಮ್ಮ ಪುರಾಣಗಳಲ್ಲೇ ಎಷ್ಟೆಷ್ಟೋ ಕೆಟ್ಟವರು ತಪಸ್ಸು ಮಾಡಿ ವರವನ್ನು ಪಡೆದಂಥ ಉದಾಹರಣೆಗಳಿರೋದ್ರಿಂದ ನಿನಗೂ ಒಂದು ವರವನ್ನು ಕೊಡಬೇಕಾಗ್ತದೆ, ನಾನು ಏನು ಬೇಕು ಕೇಳು. ಆತ ಹೇಳ್ತಾನೆ, ನನಗೊಂದು ಒಳ್ಳೆ ವಸ್ತುವನ್ನು ಕೊಡ್ರಿ, ಆ ವಸ್ತು ನನ್ನ ಹತ್ರ ಇರೋವರೆಗೂ ನಾನು ಏನು ಅಂದುಕೊಳ್ತೀನೋ ಅದೆಲ್ಲವೂ ಆಗಬೇಕು, ಅಂಥ ಒಂದು ವಸ್ತುವನ್ನು ನನಗೆ ದಯಪಾಲಿಸ್ರಿ ಅಂತ ಕೇಳ್ತಾನೆ. ದೇವರು ಪ್ರಸನ್ನನಾಗಿ ಆತನಿಗೆ ಒಂದು ಕೋಳಿಯನ್ನು ಕೊಡ್ತಾನೆ. ಬಹಳ ಸುಂದರವಾದಂಥ ಕೋಳಿ ಅದು. ಆ ಕೋಳಿಯನ್ನ ಈ ಬಾಬಾನ ಕೈಯಲ್ಲಿ ಕೊಟ್ಟು ದೇವರು ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾನೆ, ನೋಡಪ್ಪ ಬಾಬಾ, ಏನೋ ಒಂದು ಸಾಧಿಸ್ಬೇಕಂತ ಇದೆಯಾ ಜೀವನದಲ್ಲಿ, ಸಾಧಿಸು, ಕೋಳಿ ಜೊತೆಲಿ ಇಟ್ಕೋ, ಈ ಕೋಳಿಗೆ ಒಂಚೂರು ನೋವಾಗಬಾರದು, ಹಾಗೆ ಇದನ್ನು ನೀನು ನೋಡ್ಕೊಳ್ಬೇಕು. ಯಾವತ್ತಾದರೂ ಈ ಕೋಳಿಯ ಒಂದು ಪುಕ್ಕವನ್ನು ನೀನು ಕಿತ್ತಿದ್ರೆ ನಿನ್ನ ರಾಜ್ಯದಲ್ಲಿರುವ ಅಲ್ಪಸಂಖ್ಯಾತರ ಒಂದು ಮನೆ, ಎರಡು ಮನೆಗಳು ಬಿದ್ದು ಹೋಗ್ಬಿಡ್ತವೆ. ಇನ್ನೊಂದು ಪಕ್ಕ ಕಿತ್ತಿದ್ರೆ ಇನ್ನೊಂದು 10-20 ಮನೆಗಳು ಬಿದ್ದು ಹೋಗ್ತವೆ. ನೀನು ಈ ಕೋಳಿಯನ್ನ ಎಷ್ಟು ನೋವು ಕೊಡ್ತಾ ಹೋಗ್ತೀಯೋ ಅಷ್ಟು ಈ ನಿನ್ನ ರಾಜ್ಯದ ಅಲ್ಪಸಂಖ್ಯಾತರಿಗೆ ನೋವು, ಸಂಕಟ ಎದುರಾಗ್ತದೆ. ಆ ಎಚ್ಚರಿಕೆಯನ್ನು ಇಟ್ಕೊಂಡು ಈ ಕೋಳಿಯಿಂದ ನೀನು ಏನನ್ನು ಒಳ್ಳೆಯದು ಪಡಿಬಹುದು ಅಂತ ವರವನ್ನು ಕೊಟ್ಟು ದೇವರು ಪುರಾಣದಲ್ಲಿ ಮಾಯ ಆದ ಹಾಗೆ ಮಾಯ ಆಗಿಬಿಡ್ತಾನೆ. ಬಾಬಾ ಬಹಳ ಖುಷಿಗೊಳ್ತಾನೆ. ಕೋಳಿಯನ್ನು ತಗೊಂಡು ತನ್ನ ಆಶ್ರಮಕ್ಕೆ ಬರ್ತಾನೆ. ಕೋಳಿಯನ್ನು ಇಟ್ಟುಕೊಂಡು ತನ್ನ ಮನಸ್ಸಿನ ಇಚ್ಛೆಗಳನ್ನು ಆತ ಒಂದೊಂದಾಗಿ ಪೂರೈಸ್ತಾ ಹೋಗ್ತಾನೆ. ನನಗೆ ಈ ಮಠಾಧೀಶ ವೃತ್ತಿಗಿಂತಲೂ ರಾಜಕೀಯ ಬಹಳ ಇಷ್ಟ, ನನಗೆ ಒಂದು MP ಮಾಡು ಅಂತ ಕೇಳ್ಕೊಳ್ತಾನೆ. ಆತ ಒಂದು ಕ್ಷೇತ್ರದ ಸಂಸತ್ ಸದಸ್ಯನಾಗಿ ಪಾರ್ಲಿಮೆಂಟಿಗೆ ಹೋಗ್ತಾನೆ. ಪಾರ್ಲಿಮೆಂಟಲ್ಲಿ ಯಾವತ್ತೂ ಆತ ಮಾತಾಡೋದಿಲ್ಲ, ಅಧ್ಯಾತ್ಮದ ವಿಷಯವೂ ಮಾತಾಡೋದಿಲ್ಲ, ರಾಜಕೀಯ ವಿಷಯವೂ ಮಾತಾಡೋದಿಲ್ಲ, ಪಾರ್ಲಿಮೆಂಟಿಗೆ ಆತ ಹೋಗೋದಿಲ್ಲ. ಯಾವಾಗಾದರೂ ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡೋದಾದರೆ ಪರಧರ್ಮಗಳ ವಿರುದ್ಧ ಮಾತಾಡೋದು, ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡೋದು, ಇಂಥ ತನ್ನ ಚಿಲ್ಲರೆ ಅಭ್ಯಾಸಗಳನ್ನು ಆತ ಮುಂದುವರಿಸಿ ಹಾಗೆಯೇ ತನ್ನ ಅವಧಿಯನ್ನು ಮುಗಿಸ್ಕೊಳ್ತಾನೆ. ಮುಂದೆ ಆತ ತನ್ನದೇ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗ್ತಾನೆ. ಮುಖ್ಯಮಂತ್ರಿ ಆಗಿ ಆ ಕೋಳಿಯ ವರದಿಂದ ಆತ ಅಂದುಕೊಂಡಿದ್ದೆಲ್ಲವೂ ಆಗ್ತಾ ಹೋಗ್ತದೆ. ಒಂದು ಅವಧಿ, 2 ಅವಧಿ, ಹೀಗೆಲ್ಲ ಮುಖ್ಯಮಂತ್ರಿ ಆಗ್ತಾ ಹೋಗ್ತದೆ. ಒಂದು ದಿವಸ ಈ ಬಾಬಾನ ಹತ್ರ ಒಂದಷ್ಟು ಜನ ಆತನದೇ ಸಮಾಜ ಬಾಂಧವರು ಬಾಬಾನ ಹತ್ರ ಬರ್ತಾರೆ. ಬಾಬಾ ಅವರೇ, ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಬಹಳ ಬೆಳೆದು ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಂಗ್ಲೆಗಳಿದ್ದಾವೆ, ಕಾರುಗಳಿದ್ದಾವೆ, ಅವ್ರ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಅವರ ಸಮಾಜದ ಎಲ್ಲರೂ ಕಷ್ಟಪಟ್ಟು ದುಡಿದು ಎಲ್ಲ ಬಗೆಯ ಕೆಲಸಗಳನ್ನು ಮಾಡ್ತಾ ನೆಮ್ಮದಿಯಾಗಿದ್ದಾರೆ. ಅವರ ನೆಮ್ಮದಿ ಹೇಗಾದರೂ ಮಾಡಿ ನೀವು ಹಾಳು ಮಾಡಬೇಕು ಅಂತ ಕೇಳ್ತಾರೆ. ಸುಮ್ಮನೆ ಭಾಷಣಗಳ ಮೂಲಕ ಅಲ್ಪಸಂಖ್ಯಾತರನ್ನ ಬೈತಿದ್ದ ಈತ ದೇವರು ವರವನ್ನು ಕೊಟ್ಟು ಒಂದು ಎಚ್ಚರಿಕೆ ಕೊಟ್ಟಿದ್ದನ್ನು ಜ್ಞಾಪಿಸ್ಕೊಳ್ತಾನೆ. ದೇವರು ಹೇಳಿರ್ತಾನೆ, ನೀನು ಯಾವಾಗ ಒಂದು ಈ ಕೋಳಿಯ ಪುಕ್ಕವನ್ನು ಕಿತ್ತುತ್ತೀಯೋ ಅಲ್ಲಿ ಒಂದು 10 ಜನ ಅಲ್ಪಸಂಖ್ಯಾತರು ನೋವು ಮತ್ತು ಕಷ್ಟವನ್ನು ಅನುಭವಿಸ್ತಾರೆ. ಅವ್ರ ಬಂಗ್ಲೆಗಳು ಬಿದ್ದು ಹೋಗ್ಬಿಡ್ತವೆ, ಬುಲ್ಡೋಜರ್ ಹಚ್ಚಿ ಬೀಳಿಸಿದ ಹಾಗಾಗುತ್ತೆ. ಹೀಗೆಲ್ಲ ದೇವರು ಹೇಳಿದ್ದನ್ನು ನೆನೆಸ್ಕೊಂಡು ಆತ ಬಹಳ ಉತ್ತೇಜಿತನಾಗಿ ಕೋಳಿಯನ್ನು ತಗೊಂಡು ಕೂತ್ಕೊಂಡು ಬಿಡ್ತಾನೆ. ಕೋಳಿಯ ಒಂದು ಪುಕ್ಕವನ್ನು ಕಿತ್ತಾನೆ. ಆತನ ಎದುರುಗಡೆ ಇರತಕ್ಕಂಥ 10 ಧಾರ್ಮಿಕ ಅಲ್ಪಸಂಖ್ಯಾತರ ಬಂಗ್ಲೆಗಳೆಲ್ಲ ಬೀಳ್ತಾ ಹೋಗ್ತವೆ. ಬಹಳ ಖುಷಿ ಆಗ್ತದೆ ಅವನಿಗೆ. ಹೀಗೆ ದಿನಾಲೂ ಒಂದೊಂದು ಪುಕ್ಕವನ್ನು ಕಿತ್ತುತ್ತಾ ತನ್ನ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಅಲ್ಪಸಂಖ್ಯಾತರ ಬಂಗ್ಲೆಗಳು ಬೀಳೋದನ್ನು, ಕಾರುಗಳು ಹಾಳಾಗೋದನ್ನು, ಅವರ ವ್ಯಾಪಾರಗಳು
ಲಾಸ್ ಆಗೋದನ್ನು ನೋಡಿ ನೋಡಿ ಆನಂದಿಸ್ತಾ ಇರ್ತಾನೆ. ಕೊನೆಗೆ ಒಂದು ದಿನ ಕೋಳಿಯ ಎಲ್ಲ ಪುಕ್ಕಗಳನ್ನು, ಕಾಲನ್ನು ಎಲ್ಲವನ್ನು ಕಿತ್ತಿ ಕೋಳಿ ಅಳಿವಿನ ಅಂಚಿಗೆ, ಸಾವಿನ ಅಂಚಿಗೆ ಬರ್ತದೆ. ಯಾವಾಗ ಕೋಳಿ ಸತ್ತು ಹೋಗ್ತದೋ ಅಷ್ಟೊತ್ತಿಗಾಗಲೇ ಅಲ್ಪಸಂಖ್ಯಾತರು ಎಲ್ಲ ಒಂದು ಲೆವೆಲಿಗೆ ನಾಶ ಆಗಿದ್ರು. ಬಹಳ ದೊಡ್ಡ ಖುಷಿ ಆಯ್ತು ಇವನಿಗೆ. ಆದರೆ ಈತ ಪಡೆದುಕೊಂಡ ಸಂಪತ್ತು, ಅಧಿಕಾರ ಎಲ್ಲ ಜರ್ರ್ ಅಂತ ಒಂದೇ ದಿನದಲ್ಲಿ ಹೊರಟು ಹೋಗ್ಬಿಡ್ತದೆ. ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಏನು ಕೋಳಿ ಪುಕ್ಕ ಕಿತ್ತೋದು ಬೇಡ, ಅದಕ್ಕೆ ನೋವು ಕೊಡೋದು ಬೇಡ ಅಂತ ದೇವರು ಹೇಳಿದ್ರು ಕೂಡ ನಾನು ಧರ್ಮದ ಉನ್ಮತ್ತಿನಲ್ಲಿ, ಧರ್ಮದ ನಶೆಯಲ್ಲಿ ಇಷ್ಟೆಲ್ಲ ಮಾಡಿ ನನ್ನನ್ನು ಕಳ್ಕೊಂಡು ಕೂತ್ನಲ್ಲ ಅನ್ನುವಂಥ ಪಶ್ಚಾತ್ತಾಪಕ್ಕೆ ಆತ ಹೋಗುವ ಪರಿಸ್ಥಿತಿ ಬರ್ತದೆ. ಸ್ನೇಹಿತರೆ, ಬಹುಶಃ ನಿಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಕಳೆದ ಒಂದೆರಡು ತಿಂಗಳುಗಳ ಹಿಂದೆ ಭಾರತದ ಮುಕುಟಪ್ರಾಯವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿನ ರಾಜ್ಯದ ಎಲ್ಲ ಧರ್ಮದ ವಿದ್ಯಾರ್ಥಿಗಳಿಗೆ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಒಂದು ಶಿಕ್ಷಣ ಸಂಸ್ಥೆಯವರು ವೈಷ್ಣೋ ದೇವಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಭಾರತದ ನೀಟ್ ಎಕ್ಸಾಮ್ ಪರೀಕ್ಷೆಯ ಮುಖಾಂತರ ಅಲ್ಲಿ ಸೀಟ್ಗಳ ಅಲಾಟ್ ಆಗ್ತವೆ. ಆಶ್ಚರ್ಯ ಅಂತಂದರೆ ಜಮ್ಮು ಕಾಶ್ಮೀರ ಮೊದಲೇ ಅಲ್ಪಸಂಖ್ಯಾತರ ಡಾಮಿನೆಂಟ್ ಏರಿಯಾ ಆಗಿರೋದ್ರಿಂದ ಆ ವೈಷ್ಣೋದೇವಿ ಕಾಲೇಜಿನಲ್ಲಿ ಸರ್ಕಾರಿ ಕೋಟಾದಲ್ಲಿ 80% ಸೀಟುಗಳು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಪಡ್ಕೊಂಡು ಬಿಡ್ತಾರೆ. ಸುಮ್ಮನೆ ಅವರೇನು ದುಡ್ಡು ಕೊಟ್ಟು ಪಡ್ಕೊಂಡಿದ್ದಲ್ಲ, ಮೆರಿಟಲ್ಲಿ ಭಾರತ ಸರ್ಕಾರ ನಡೆಸುವ ಪ್ರವೇಶ ಪರೀಕ್ಷೆಯ ಮುಖಾಂತರವೇ 80% ಅಲ್ಪಸಂಖ್ಯಾತರ ಹುಡುಗರು ವೈಷ್ಣೋದೇವಿ ಮೆಡಿಕಲ್ ಕಾಲೇಜಲ್ಲಿ ಸೀಟನ್ನು ಪಡಿತಾರೆ. ಇದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದಂಥ ಈ ಕೋಮುವಾದಿಗಳು ಆ ಕಾಲೇಜನ್ನು ಮುಚ್ಚಬೇಕು, ಆ ಕಾಲೇಜಲ್ಲಿ ಅವರಿಗೆ ಸೀಟುಗಳು ಕೊಡಬಾರದು ಅಲ್ಪಸಂಖ್ಯಾತರಿಗೆ ಅಂತ ಗಲಾಟೆ ಶುರು ಮಾಡ್ತಾರೆ. ಈ ಗಲಾಟೆಯ ನಡುವೆ ಇದು ಹೇಗೆ ಅಂತಂದರೆ ಸವತಿ ಗಂಡ ಸೈಲಿ ಅನ್ನುವಂಥ ಮತ್ಸರದ ಭಾವನೆ. ಇವರು ತಮ್ಮದೇ ರಾಜ್ಯದಲ್ಲಿ ತಮ್ಮ ಮಕ್ಕಳಿಗೆ ಒಂದು ಶಾಲೆ, ಮೆಡಿಕಲ್ ವಿದ್ಯಾಲಯ ಇರಲಿ ಅನ್ನುವಂಥ ದೊಡ್ಡ ಗುಣವನ್ನು ತೋರಿಸದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಸೀಟನ್ನು ತಗೊಂಡ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಆರಂಭ ಮಾಡುವ ಮೂಲಕ ಆ ಕಾಲೇಜನ್ನೇ ಮುಚ್ಚಿಸಿಬಿಡ್ತಾರೆ. ಕಾಲೇಜ್ ನಡೀದೇ ಇರುವ ಸ್ಥಿತಿಗೆ ತಂದು ಬಿಡ್ತಾರೆ. ಸರ್ಕಾರ ಏನು ಮಾಡ್ತದೆ ಪಾಪ, ಕಾಲೇಜನ್ನು ಮುಚ್ಚಿಬಿಡ್ತದೆ. ಅಲ್ಲಿ ಸೀಟ್ ತೊಗೊಂಡ ವಿದ್ಯಾರ್ಥಿಗಳಿಗೆ ಸಮೀಪದ ಸರ್ಕಾರಿ ಶಾಲೆ ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಸರ್ಕಾರಿ ಫೀ ಸ್ಟ್ರಕ್ಚರಲ್ಲೇ ಅವರಿಗೆ ಸೀಟ್ಗಳನ್ನು ಕೊಟ್ಟು ಕಾಲೇಜನ್ನು ಬಂದ್ ಮಾಡ್ತದೆ. ಸ್ನೇಹಿತರೆ, ಪರಧರ್ಮ ದ್ವೇಷ, ಧಾರ್ಮಿಕ ಉನ್ಮಾದ ಮತ್ತು ನಶೆ ಭಾರತವನ್ನು ಯಾವ ದಿಕ್ಕಿನತ್ರ ತೆಗೆದುಕೊಂಡು ಹೋಗ್ತದೆ ಅನ್ನೋದಕ್ಕೆ ಈ ಒಂದು ಘಟನೆ ದೊಡ್ಡ ಉದಾಹರಣೆ ಮತ್ತು ಪಾಠ ಆಗಬೇಕು ಅಂತ ಭಾವಿಸ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದು. ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.